ಈಗ IPL ಹರಾಜಿನಲ್ಲಿ ಬಾಂಗ್ಲಾದೇಶದ ಕ್ರಿಕೆಟಿಗರನ್ನ ಖರೀದಿ ಮಾಡಬಾರದು ಅಂತ ಎಲ್ಲಾ ತಂಡದ ಮಾಲೀಕರಿಗೂ BCCIನ ಜೇಶ ಮೊದಲೇ ತಿಳಿಸಿದ್ರು. ಈ ಜೇಶ ಯಾರು ಅಂದ್ರೆ ಭಾರತದ ಗೃಹ ಮಂತ್ರಿ ಅಮಿತ್ ಶಾ ಇದ್ದಾರಲ್ಲ, ಅವರ ಪುತ್ರ. ಅಮಿತ್ ಶಾ ಜೇಶ ಅವರಿಗೆ ತಿಳಿಸಿದ್ರು, ಜೇಶ ತಂಡದ ಮಾಲೀಕರಿಗೆ ಅದನ್ನ ಹೇಳಿದ್ರು. ಅದರಿಂದ ಬಾಂಗ್ಲಾದ ಆಟಗಾರರನ್ನ ಯಾರು ಕೂಡ ಖರೀದಿ ಮಾಡಿಲ್ಲ. ಅದು ಕೇವಲ ಮೂಲ ಬೆಲೆಗೆ, ಅವರ ಮೂಲ ಬೆಲೆಗೆ ಕೂಡ ಯಾರು ಹರಾಜಿಗೆ ಹೋಗಲೇ ಇಲ್ಲ. ಇದು ಈಗ ಬಾಂಗ್ಲಾದೇಶದ ಕ್ರಿಕೆಟಿಗರು ಅಳುವಂತೆ ಮಾಡಿಬಿಟ್ಟಿದೆ. ಈಗ ಅಳ್ತಾ ಕೂತ್ಕೊಂಡ್ರೆ ಏನ್ ಬರುತ್ತೆ? ಹಿಂದೂಗಳ ವಿರುದ್ಧ ಹಿಂಸಾಚಾರ ನಡೆದ್ರು ಯಾವುದೇ ಕ್ರಿಕೆಟಿಗರು ಕೂಡ ಮಾತಾಡ್ಲಿಲ್ಲ. ಇವರ ಜೊತೆ ಕ್ರಿಕೆಟ್ ಆಡೋ ಲಿಟ್ಟನ್ ದಾಸ್ ಇದ್ದಾರಲ್ಲ, ಅದ್ಭುತ ಕ್ರಿಕೆಟಿಗ, ಅವರ ಮನೆಗೆ ನುಗ್ಗಿ ಎಲ್ಲವನ್ನ ಒಡೆದು ಹಾಕಿ ಮನೆಯನ್ನೇ ಕೆಡವಿದ್ರು. ಆಗ ಕೂಡ ಒಬ್ಬ ಬಾಂಗ್ಲಾ ಕ್ರಿಕೆಟಿಗ ತುಟಿ ತೆಗೆದಿಲ್ಲ. ಈ ಬಾಂಗ್ಲಾದೇಶ ನಮ್ಮ ದೇಶಕ್ಕೆ ಯಾವುದಾದ್ರೂ ವಿಷಯದಲ್ಲಿ ಪೈಪೋಟಿ ಕೊಡುತ್ತಾ ಅಂದ್ರೆ ಆ ಶಕ್ತಿ ಇಲ್ಲ. ಇವಾಗಲೇ ತುಂಬಾ ದೊಡ್ಡ ಆರ್ಥಿಕತೆ ಇದೆಯಾ? ಅದು ಇಲ್ಲ. ತುಂಬಾ ದೊಡ್ಡ ದೇಶನ ಅಂದ್ರೆ ಅದು ನಮ್ಮ ತಾತಂದ್ರು ಪುಟ್ಕೋಸಿ ಇತ್ತಲ್ಲ, ಅಷ್ಟಾಗ್ಲ ಇದೆ. ಆದ್ರೂ ಕೂಡ ಇಷ್ಟೆಲ್ಲ ಹಾರಾಡಿದ್ರೆ ಏನು ಹೇಳ್ಬೇಕು?